ಕನ್ನಡ ಚಿತ್ರರಂಗದಲ್ಲಿರುವ ಅದೆಷ್ಟು ನಟ ನಟಿಯರು ತಮ್ಮ ಜೀವನವನ್ನು ಆರಂಭಿಸಿದ್ದೇ ಕಿರುತೆರೆ ಮೂಲಕ. ಅಂದು ಧಾರಾವಾಹಿಯ ನಟಿಯರಾಗಿದ್ದ ಇವರು ಈಗ ಕನ್ನಡದ ಟಾಪ್ ನಟಿಯರಾಗಿ ಸಿನಿಮಾದಲ್ಲಿ ಮಿಂಚುತ್ತಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಗೆ ಹೀಗೆ ಸಪೋರ್ಟ್ ನೀಡುತ್ತಾ ಇರಿ. ಮೊದಲನೆಯದಾಗಿ ರಾಧಿಕಾ ಪಂಡಿತ್. ಇವರು ರಾಕಿಂಗ್ ಸ್ಟಾರ್ ಯಶ್ ಅನ್ನು ಮದುವೆಯಾಗಿದ್ದಾರೆ. ಮದುವೆ ನಂತರ ನಟನೆಯಿಂದ ದೂರ ಉಳಿದಿದ್ದಾರೆ. ಇವರು ಮೊದಲು ನಟಿಸಿದ ಧಾರಾವಾಹಿ ನಂದಗೋಕುಲ ಸೀರಿಯಲ್ ಮೂಲಕ ತಮ್ಮ ನಟನಾ ಜರ್ನಿ ಆರಂಭಿಸಿದರು. ಬಳಿಕ ಮೊಗ್ಗಿನ ಮನಸ್ಸು ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು. ಸಂಗೀತ ಶೃಂಗೇರಿ. ಸದ್ಯ ಬಿಗ್ ಬಾಸ್ ಸೀಸನ್ 10 ಮೂಲಕ ಭಾರೀ ಸದ್ದು ಮಾಡಿದ ನಟಿ ಸಂಗೀತ ಶೃಂಗೇರಿ ತಮ್ಮ ನಟನೆ ಆರಂಭಿಸಿದ್ದೇ ಹರಹರ ಮಹಾದೇವ ಸೀರಿಯಲ್ ಮೂಲಕ. ಬಳಿಕ ಕರ್ಮ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟರು. ಚಾರ್ಲಿ 777 ರಕ್ಷಿತ್ ಶೆಟ್ಟಿ ಜೊತೆಯೂ ನಟಿಸಿದ್ದಾರೆ. ಇನ್ನು ಡಿಂಪಲ್ ಕ್ವೀನ್ ರಚಿತಾ ರಾಮ್. ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅರಸಿ ಸೀರಿಯಲ್ನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರು. ಬಳಿಕ ಬುಲ್ಬುಲ್ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ಜನಪ್ರಿಯತೆ ಗಳಿಸಿದ್ರು. ಈಗ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಡ್ರಾಮಾ ಜೂನಿಯರ್ಸ್ನಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಅತಿಥಿ ಪ್ರಭುದೇವ. ಅಪ್ಪಟ ಕನ್ನಡತಿ ಅತಿಥಿ ಪ್ರಭುದೇವ ನಾಗಕನ್ನಿಕೆ ಮೂಲಕ ಜನಪ್ರಿಯತೆ ಗಳಿಸಿದ್ರು. ಅವರು ಮೊದಲ ಬಾರಿಗೆ ಗುಂಡ್ಯಾನ ಹೆಂಡತಿ ಸೀರಿಯಲ್ನಲ್ಲಿ ನಟಿಸಿದ್ರು. ಧೈರ್ಯಂ ಇವರ ಮೊದಲ ಸಿನಿಮಾವಾಗಿದೆ. ಇನ್ನು ಶ್ವೇತಾ ಶ್ರೀವತ್ಸ ಅವರು ಸಹ ಸೀರಿಯಲ್ ಮೂಲಕವೇ ನಟನೆಗೆ ಎಂಟ್ರಿ ಕೊಟ್ಟಿದ್ದು. ಇವರು ಜ್ವಾಲಾಮುಖಿ ಸೀರಿಯಲ್ ಮೂಲಕ ತಮ್ಮ ನಟನಾ ಜರ್ನಿ ಆರಂಭಿಸಿದರು. ಸಿಂಪಲ್ ಆಗಿ ಒನ್ ಲವ್ ಸ್ಟೋರಿಯಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಜೊತೆ ನಟಿಸಿದ್ದರು. ಇನ್ನು ಮಯೂರಿ. ಅಶ್ವಿನಿ ನಕ್ಷತ್ರ ಸೀರಿಯಲ್ನಲ್ಲಿ ಅಶ್ವಿನಿಯಾಗಿ ಅಪಾರ ಜನಮೆಚ್ಚುಗೆ ಪಡೆದ ನಟಿ ಮಯೂರಿ ಕೃಷ್ಣಲೀಲಾ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೂ ಕಾಲಿಟ್ಟರು. ಈ ಎಲ್ಲ ನಟಿಯರು ಕಿರುತೆರೆಯಿಂದ ಎಂಟ್ರಿ ಕೊಟ್ಟು ಸಿನಿಮಾ ರಂಗದಲ್ಲಿ ಮಿಂಚಿದವರು. ಇದರಲ್ಲಿ ನಿಮ್ಮ ನೆಚ್ಚಿನ ನಾಯಕಿ ನಟಿ ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.